ನಮಸ್ಕಾರ ಸ್ನೇಹಿತರ. ಪ್ರಿಯಾಂಕ್ ಖರ್ಗೆ ಅವರು ಯಾವಾಗಲೂ ಕೂಡ ಪ್ರಚಾರದಲ್ಲಿರುವಂತಹ ವ್ಯಕ್ತಿ. ಪ್ರಚಾರ ಅಂತ ಹೇಳಿದ್ರೆ ತಮಗೆ ಕೊಟ್ಟಂತಹ ಖಾತೆಗಳಾದಂತಹ ITBT ಅಥವಾ ರೂರಲ್ ಡೆವಲಪ್ಮೆಂಟ್ ಅಥವಾ ಪಂಚಾಯತ್ ರಾಜ್, ಈ ಖಾತೆಗಳಲ್ಲಿ ಏನೋ ದೊಡ್ಡ ಸಾಧನೆಯನ್ನ ಮಾಡಿ ಆ ಮುಖಾಂತರ ಪ್ರಚಾರಕ್ಕೆ ಬಂದರೆ ಅದು ಬೇರೆ ರೀತಿ. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಅಂತಹ ಯಾವುದೇ ಮಹತ್ತರವಾದ ಕೆಲಸವನ್ನ ಮಾಡ್ತಾ ಇಲ್ಲ. ಅದಕ್ಕೆ ಬದಲಾಗಿ ಆಗಾಗ ಮೈಕ್ ಸಿಕ್ಕಿದಾಗ RSS, BJP ಈ ರೀತಿಯಾಗಿ ಅವ್ರ ಬಗ್ಗೆ ಏನೋ ಟೀಕೆಯನ್ನ ಮಾಡಿ ಕೊನೆಗೆ ಏನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಬಗ್ಗೆ ಆದ್ರೂ ಒಂದು ಹೇಳಿಕೆಯನ್ನು ಕೊಟ್ಟು ಆ ಮುಖಾಂತರ ಯಾವಾಗಲೂ ಕೂಡ ತಾನು ಪ್ರಚಾರದಲ್ಲಿರಬೇಕು, ಈ ರೀತಿಯಾಗಿ ಯೋಚನೆ ಮಾಡುವಂತಹ ವ್ಯಕ್ತಿ ಪ್ರಿಯಾಂಕ್ ಖರ್ಗೆ ಅವರು. ನಿಮ್ಗೆ ಗೊತ್ತಿರಬಹುದು, ಸಾಮಾನ್ಯವಾಗಿ ಪತ್ರಕರ್ತರು ಪ್ರಿಯಾಂಕ್ ಖರ್ಗೆಯನ್ನು ನೋಡಿದ ತಕ್ಷಣ ಅವ್ರ ಹತ್ರ ಹೋಗಿ ಮೈಕ್ ಹಿಡಿತಾರೆ. ಮೈಕ್ ಹಿಡಿದ ತಕ್ಷಣ ಏನು ಸಿಕ್ಕಿಲ್ಲ ಅಂತ ಹೇಳಿದ್ರು RSS ನವರಿಗೆ ಒಂದಿಷ್ಟು ಬೈದ್ ಬಿಟ್ಟು ಅವ್ರು ಹೋಗ್ತಾರೆ. ಆ ಮುಖಾಂತರ ಯಾವಾಗಲೂ ಕೂಡ ಪ್ರಚಾರದಲ್ಲಿರುವಂತಹ ವ್ಯಕ್ತಿ. ಹಾಗೇನೆ ವಿಧಾನಸಭೆಯಲ್ಲಿ ಕೂಡ ಅಷ್ಟೇ, ವಿಪಕ್ಷ ನಾಯಕರು ಯಾವುದೇ ರೀತಿಯಾದಂತಹ ಪ್ರಶ್ನೆಯನ್ನು ಕೇಳಿದ್ರೆ ಅದಕ್ಕೆ ಮೊದಲು ಉತ್ತರ ಕೊಡ್ಲಿಕ್ಕೆ ಎದ್ದು ನಿಲ್ಲುವಂತಹ ವ್ಯಕ್ತಿ ಪ್ರಿಯಾಂಕ್ ಖರ್ಗೆ ಅವರು. ತನಗೆ ಸಂಬಂಧಪಡದಂತಹ ಇಲಾಖೆ ಬಗ್ಗೆ ಕೂಡ ಅವರು ಮಾತಾಡ್ತಾ ಇರ್ತಾರೆ. ಆದ್ರೆ ತಮ್ಮ ಇಲಾಖೆಯಲ್ಲಿ ಏನು ಕಳೆದು ಗುಡ್ಡ ಹಾಕಿದ್ದೇನೆ ಅನ್ನೋದನ್ನ ಅವ್ರು ಎಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ. ಕಾರಣ ಏನಂತ ಹೇಳಿದ್ರೆ ಅವ್ರು ಮಾಡಿರುವಂತಹ ಕೆಲಸ ಅಷ್ಟಕ್ಕಷ್ಟೇ ಇದೆ. ಇಂತಹ ಪ್ರಿಯಾಂಕ್ ಖರ್ಗೆ ಅವರು ಲೇಟೆಸ್ಟ್ ಆಗಿ RSS ಮತ್ತು ಕರಾವಳಿ ಬಗ್ಗೆ ಒಂದು ಹೇಳಿಕೆ ಕೊಡುವ ಮುಖಾಂತರ ಒಂದು ವಿವಾದವನ್ನ ಈಗ ಹುಟ್ಟು ಹಾಕುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಹಾಗಾದ್ರೆ ಇವ್ರು ಕೊಟ್ಟಿರುವಂತಹ ಹೇಳಿಕೆ ಏನು, ಆ ರೀತಿಯಾಗಿ ಮಾತಾಡುವಂತಹ ಯೋಗ್ಯತೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಇದೆಯಾ? ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಸೂಪರ್ CM ಅಂತೇಳಿ ಕರೀತಾರೆ. ಈ ರೀತಿ ಕರೀಲಿಕ್ಕೆ ಕಾರಣ ಏನೋ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಅನ್ನೋ ಒಂದು ಹಣೆ ಪಟ್ಟಿ ಬಿಟ್ರೆ ಇವರಿಗೆ MLA ಅಥವಾ ಮಂತ್ರಿ ಆಗುವಂತಹ ಯೋಗ್ಯತೆ ಇಲ್ಲ ಅಂತ ಕೂಡ ಬಹಳಷ್ಟು ಜನ ಮಾತಾಡ್ತಾರೆ. ಆದ್ರೂ ಕೂಡ ಅಪ್ಪನ ಕೃಪಾ ಕಟಾಕ್ಷದಿಂದಾಗಿ ಇವರು ಇಲ್ಲಿ ಮಂತ್ರಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದು ಅವರ ಅದೃಷ್ಟ ಅಂತೇಳಿ ತಿಳ್ಕೊಳ್ಳೋಣ. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಖಾತೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಉತ್ತಮ ಕೆಲಸವನ್ನು ಮಾಡಿ ಆ ಮುಖಾಂತರ ಹೆಸರನ್ನ ಪಡ್ಕೊಂಡ್ರೆ ಖಂಡಿತವಾಗಿ ನಾವೆಲ್ಲರೂ ಸಂತೋಷ ಪಡಬಹುದು. ಆದ್ರೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಆ ರೀತಿ ಅಲ್ಲ. ಕೇವಲ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಆಗಾಗ ವಿವಾದಗಳನ್ನ ತಮ್ಮ ಮೈ ಮೇಲೆ ಎಳ್ಕೊಳ್ತಾ ಇರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಇವರು ಯಾವಾಗಲೂ ಕೂಡ RSSಗೆ ವಿರುದ್ಧವಾಗಿ ಮಾತಾಡ್ತಾನೆ ಇರ್ತಾರೆ. ನಿಮ್ಗೆ ಗೊತ್ತಿದೆ, RSS ನವರು ಪಥಸಂಚಲನ ನಡೆಸಬಾರ್ದು, ಅದಕ್ಕೆ ತಡೆಯೊಡ್ಬೇಕು ಅಂತೇಳಿ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿಯಾದಂತಹ ನಾಟಕಗಳನ್ನೆಲ್ಲ ಮಾಡಿದ್ರು ಎಲ್ಲವೂ ನಿಮ್ಗೆ ಗೊತ್ತಿರುವಂತಹದ್ದು. ಈಗ ಲೇಟೆಸ್ಟ್ ಆಗಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಪುನಃ RSS ಬಗ್ಗೆ ಮಾತಾಡಿದ್ದಾರೆ. ಇರ್ಷಾದ್ ಉಪ್ಪಿನಂಗಡಿ ಅನ್ನೋರು ಬರೆದಿರುವಂತಹ ಒಂದು ಪುಸ್ತಕ ಕರಾವಳಿಯ ರಕ್ತ ಕಣ್ಣೀರು, ಈ ಪುಸ್ತಕವನ್ನ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ತಾ ಇದ್ರು. ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಸಹಜವಾಗಿ RSS ನ ಅಲ್ಲಿ ಬೈಲಿಕ್ ಪ್ರಾರಂಭ ಮಾಡಿದ್ರು. RSS ಅನ್ನೋದು ಒಂದು ದೆವ್ವದ ತರ. ಈ ದೆವ್ವದ ಸಹಾಯದಿಂದ BJP ಚಾಲ್ತಿಯಲ್ಲಿದೆ. ಒಂದ್ ವೇಳೆ RSS ಇರ್ಲಿಲ್ಲ ಅಂತ ಹೇಳಿದ್ರೆ BJP JDS ಗಿಂತಲೂ ಕಡೆ ಆಗ್ಬಿಡ್ತಾ ಇತ್ತು. ಈ ರೀತಿಯಾಗಿ ಅವರೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋದು ಏನಂತ ಹೇಳಿದ್ರೆ RSS ಇಂದಾಗಿ BJP ಇವತ್ತು ಉಳ್ಕೊಂಡಿದೆ, BJP ಈ ಮಟ್ಟಕ್ಕೆ ಬೆಳೆದಿದೆ ಅಂತಕೊಂಡು ಹೇಳಿದ್ರು. BJP ಅನ್ನೋದು ದೆವ್ವದ ನೆರಳು. ಈ ದೆವ್ವದ ನೆರಳಿನೊಂದಿಗೆ ನಾವು ಹೋರಾಡಬೇಕಾದಂತಹ ಪರಿಸ್ಥಿತಿ ಭಾರತದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ನಾವು RSS ನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು, ಈ ರೀತಿಯಾಗಿ ಅವರು ಭಾಷಣದಲ್ಲಿ ಹೇಳಿದ್ರು. ಪುನಃ ನಿಮ್ಗೆ ಗೊತ್ತಿದೆ, ಅವ್ರು ಸಾಮಾನ್ಯವಾಗಿ ಹೋದಲ್ಲಿ ಬಂದಲ್ಲಿ ಹೇಳುವಂತಹ ಮಾತು RSS ಯಾಕೆ ಇನ್ನೂ ನೋಂದಾಯಿತಗೊಂಡಿಲ್ಲ ಅಂತೇಳಿ ಹೇಳ್ತಾರೆ. ಹಾಗೇನೆ RSSಗೆ ಹಣ ಎಲ್ಲಿಂದ ಬರ್ತದೆ ಅಂತ ಪ್ರಶ್ನೆ ಮಾಡ್ತಾರೆ. ಅವರು ಗುರುದಕ್ಷಿಣೆ ಅಂತ ತಕೊಂಡು ಅವ್ರ ಇವ್ರ ಹತ್ರ ಕಲೆಕ್ಟ್ ಮಾಡ್ಕೊಂತಾರೆ. ಹಾಗೇನೆ ದೇಶ ವಿದೇಶಗಳಿಂದ ಅವರಿಗೆ ಬಹಳಷ್ಟು ಫಂಡ್ಗಳು ಬರ್ತದೆ, ಅದರ ಲೆಕ್ಕಾಚಾರವನ್ನ ಇವರು ಕೊಡ್ತಾ ಇಲ್ಲ ಅಂತಕೊಂಡು ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮೊದಲು ಯೋಚನೆ ಮಾಡಬೇಕಾಗಿದೆ ಏನು ಅಂತ ಹೇಳಿದ್ರೆ, ಈ ಎಲ್ಲ ಕಾನೂನುಗಳನ್ನ ರೂಪಿಸಿದವರು ಇದೇ ಕಾಂಗ್ರೆಸ್ ಪಕ್ಷದವರು. ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಯಾವುದಾದ್ರೂ ಒಂದು ಸಂಸ್ಥೆ ಇದ್ರೆ ಅದು ನೋಂದಾಯಿತಗೊಂಡಿರಬೇಕು ಅಂತ ಹೇಳ್ಕೊಂಡು ಕಾನೂನನ್ನ ತಂದಿದ್ರೆ ಈ ಸಮಸ್ಯೆ ಇರ್ತಾ ಇರಲಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದವರಿಗೆ ಮುಂದೊಂದು ದಿನ RSS ಬೃಹದಾಕಾರವಾಗಿ ಬೆಳೀತದೆ, RSS ನ ಒಂದು ರಾಜಕೀಯ ಘಟಕ ಬರ್ತದೆ, ಆ ರಾಜಕೀಯ ಘಟಕ ಅನ್ನೋದು ಮುಂದಿನ ದಿನದಲ್ಲಿ ದೇಶವನ್ನೇ ಆಳ್ತದೆ, ಈ ರೀತಿಯಾಗಿ ಇವರು ಯೋಚನೆಯನ್ನ ಮಾಡಲಿಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಅದನ್ನ ನೆಗ್ಲೆಕ್ಟ್ ಮಾಡ್ಕೊಂಡ್ ಬಂದ್ರು. ಈಗ ಕಾಂಗ್ರೆಸ್ ಪಕ್ಷ ಅಥವಾ ಪ್ರಿಯಾಂಕ್ ಖರ್ಗೆ ಅವರಿಗೆ RSS ನ ನೋಡಿದ್ರೆ ದೆವ್ವ ನೋಡಿದ ರೀತಿಯಲ್ಲಿ ಹೆದರಿಕೆ ಆಗ್ಲಿ ಪ್ರಾರಂಭ ಆಗಿದೆ ಅನ್ಸ್ತದೆ. ಅದಕ್ಕಾಗಿ ಈಗ ಅವರು ಅದನ್ನ ದೆವ್ವಕ್ಕೆ ಹೋಲಿಸಿ ಮಾತಾಡ್ತಾ ಇದ್ದಾರೆ ಅಂತಲೇ ಹೇಳ್ಬಹುದು. ಹಾಗೇನೆ ಅವರು ಮುಂದುವರೆದು RSS ನ ಮುಂದಿನ ದಿನದಲ್ಲಿ ನಾನು ನೋಂದಾಯಿತ ಸಂಸ್ಥೆ ಆಗೋ ರೀತಿಯಲ್ಲಿ ನೋಡ್ಕೊಳ್ತೇನೆ, ಈ ರೀತಿಯಾಗಿ ಕೂಡ ಹೇಳ್ಕೊಂಡ್ರು ಅವರು. ನೋಡೋಣ, ಆ ರೀತಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಅದಾದ್ಮೇಲೆ ಅವರು ಕರಾವಳಿ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಕರಾವಳಿ ಬಗ್ಗೆ ಮಾತಾಡ್ಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಅವರು ಒಂದು ಪುಸ್ತಕವನ್ನ ರಿಲೀಸ್ ಮಾಡ್ತಾ ಇದ್ರು, ಕರಾವಳಿಯ ರಕ್ತ ಕಣ್ಣೀರು ಅನ್ನೋದು. ಆ ಪುಸ್ತಕವನ್ನ ಬರೆದವರು ಇರ್ಷಾದ್ ಉಪ್ಪಿನಂಗಡಿ. ಹಾಗಾಗಿ ಆ ಪುಸ್ತಕದಲ್ಲಿ ಏನಿರ್ಬೋದು ಅನ್ನೋದನ್ನ ನೀವು ಜಸ್ಟ್ ಯೋಚನೆ ಮಾಡಬಹುದು. ಈ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಇದ್ದವರು ಕೂಡ ಅಷ್ಟೇ ಎಲ್ಲರೂ ಸೆಕ್ಯುಲರ್ ಅಂತೇಳಿ ಹೇಳ್ಕೊಳ್ಳುವಂತಹ ಹಿಂದೂ ದ್ವೇಷಿಗಳು ಸೇರ್ಕೊಂಡಿದ್ರು. ಆದ್ರಿಂದ ಅವ್ರ ಬಾಯಿಂದ ಬೇರೆ ಯಾವುದೇ ರೀತಿಯಂತ ಒಳ್ಳೆ ಮಾತು ಬರುವಂತ ಸಾಧ್ಯತೆ ಇರಲಿಲ್ಲ. ಹಾಗೇನೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕರಾವಳಿ ಬಗ್ಗೆ ಮಾತಾಡಲಿ ಶುರು ಮಾಡಿದ್ರು. ಕರಾವಳಿ ಬಗ್ಗೆ ಒಳ್ಳೆ ಮಾತಾಡಿದ್ರೆ ಅದು ಬೇರೆ ವಿಷಯ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ,
ಕರಾವಳಿಯಲ್ಲಿ ಕೋಮು ಗಲಭೆಗಳು ಇರೋದ್ರಿಂದ ಯಾವುದೇ ಕಂಪನಿಗಳು ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಕರಾವಳಿ ಇವತ್ತು ದಯನೀಯ ಪರಿಸ್ಥಿತಿಯಲ್ಲಿದೆ ಅಂತಕೊಂಡು ಹೇಳಿದ್ದಾರೆ. ಆದ್ರೆ ಇವ್ರ ಮಾತನ್ನ ಕೇಳ್ಕೊಂಡು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಾನು ಕೂಡ ಕರಾವಳಿಯಿಂದಾನೇ ಬಂದಂತವನು, ಹಾಗಾಗಿ ಖಂಡಿತವಾಗಿ ನಾನು ಮಾತಾಡ್ಬೇಕಾಗಿ ಬರ್ತದೆ. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿ ಮಾತಾಡುವ ಸಂದರ್ಭದಲ್ಲಿ ತಮ್ಮ ಜಿಲ್ಲೆ ಆದಂತಹ ಕಲಬುರ್ಗಿ ಬಗ್ಗೆ ಕೂಡ ಮಾತಾಡ್ಬೇಕಾಗಿ ಬರ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡದಲ್ಲಿ ಆಗೊಮ್ಮೆ ಈಗೊಮ್ಮೆ ಕೋಮು ಗಲಭೆಗಳು ನಡೆದಿದೆ, ಅದನ್ನ ನಾವು ತಳ್ಳಿ ಹಾಕೋದಿಲ್ಲ. ಅದಕ್ಕೆ ಬಹಳಷ್ಟು ಕಾರಣಗಳು ಕೂಡ ಇದೆ. ಅದನ್ನ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಯೋಚನೆ ಮಾಡ್ಬೇಕಾಗಿ ಬರ್ತದೆ. ಇವರ ಉಸ್ತುವಾರಿಯಲ್ಲಿರುವಂತಹ ಕಲಬುರಗಿ ಜಿಲ್ಲೆ ಅನ್ನೋದು ಅತ್ಯಂತ ಶಾಂತವಾಗಿರುವಂತಹ ಜಿಲ್ಲೆ. ಅಂದ್ರೆ ಇವರು ಹೇಳೋ ಪ್ರಕಾರ ಅಂತಹ ಜಿಲ್ಲೆ ಈಗ ಯಾವ ಸ್ಥಾನದಲ್ಲಿದೆ, ಆ ಜಿಲ್ಲೆ ಎಷ್ಟು ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ, ಅದ್ರ ಬಗ್ಗೆ ಕೂಡ ಇಲ್ಲಿ ಸ್ವಲ್ಪ ನಾವು ವಿಶ್ಲೇಷಣೆ ಮಾಡ್ಬೇಕಾಗಿ ಬರ್ತದೆ. ನಿಮ್ಗೆ ಗೊತ್ತಿದೆ, ಈ ಕಲಬುರಗಿ ಜಿಲ್ಲೆ ಅನ್ನೋದು ಹಲವಾರು ದಶಕಗಳಿಂದ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬದ ಹಿಡಿತದಲ್ಲಿರುವಂತಹದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸತತವಾಗಿ ಕಲಬುರಗಿ ಜಿಲ್ಲೆಯಿಂದ ಆರಿಸಿ ಬರ್ತಾ ಇರುವಂತವರು. ಈಗ ಅವರ ಮಗ ಕೂಡ ಕಲಬುರಗಿ ಜಿಲ್ಲೆಯಿಂದಾನೇ ಆರಿಸಿ ಬರ್ತಾ ಇದ್ದಾರೆ. ಹಾಗೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಕೂಡ ಕಲಬುರಗಿಯಿಂದಾನೇ ಗೆದ್ದು ಬಂದವರು. ಅಂದ್ರೆ ಆ ಜಿಲ್ಲೆ ಅನ್ನೋದು ಸಂಪೂರ್ಣವಾಗಿ ಇವರ ಹಿಡಿತದಲ್ಲಿರುವಂತಹದ್ದು. ಇವರ ಹಿಡಿತದಲ್ಲಿರುವಂತಹ ಈ ಜಿಲ್ಲೆಯನ್ನ ಇವರಿಗೆ ಯಾಕೆ ಉದ್ಧಾರ ಮಾಡ್ಲಿಕ್ಕೆ ಆಗ್ಲಿಲ್ಲ? ನಿಮ್ಗೆ ಈ ಜಿಲ್ಲೆ ಬಗ್ಗೆ ಸ್ವಲ್ಪ ಹೇಳಬೇಕಾಗಿ ಬರ್ತದೆ. ಈ ಜಿಲ್ಲೆಯಲ್ಲಿ ಲಿಟರಸಿ ರೇಟ್ ಅಂದ್ರೆ ಸಾಕ್ಷರತಾ ಪ್ರಮಾಣ 65.6% ಇದೆ. ನಮ್ಮ ಕರ್ನಾಟಕದ ಸರಾಸರಿ ಸಾಕ್ಷರತೆ ಇರೋದು 75%. ಆದ್ರೆ ಖರ್ಗೆ ಕುಟುಂಬದ ಈ ಕಲಬುರಗಿ ಜಿಲ್ಲೆ ಕೇವಲ 65.6% ಸಾಕ್ಷರತೆಯನ್ನು ಹೊಂದಿದೆ. ಅಲ್ಲಿ ಸಾಕ್ಷರತೆ ಅನ್ನೋದು ಈ ಮಟ್ಟದಲ್ಲಿ ಇರ್ಲಿಕ್ಕೆ ಕಾರಣ ಏನು? ಸಾಕ್ಷರತೆಯ ಮಟ್ಟವನ್ನು ಅಲ್ಲಿ ಜಾಸ್ತಿ ಮಾಡ್ಲಿಕ್ಕೆ ಯಾಕೆ ಖರ್ಗೆ ಕುಟುಂಬದವರು ಪ್ರಯತ್ನ ಪಡ್ಲಿಲ್ಲ? ಇದಕ್ಕೆ ಕಾರಣ ತುಂಬಾ ಸಿಂಪಲ್. ಅದೇನು ಅಂತ ಹೇಳಿದ್ರೆ, ಅಲ್ಲಿಯ ಜನತೆ ಏನಾದ್ರೂ ಎಜುಕೇಟೆಡ್ ಆದ್ರೆ ಇವ್ರನ್ನ ಗುಡ್ಸಿ ಹೊರಗಡೆ ಹಾಕುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಅಲ್ಲಿಯ ಒಂದು ಸಮುದಾಯದವ್ರನ್ನ ಇವರು ತಮ್ಮ ವೋಟ್ ಬ್ಯಾಂಕ್ ಆಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಂದು ಉತ್ತಮವಾದಂತಹ ಎಜುಕೇಶನ್ ಫೆಸಿಲಿಟಿ ಸಿಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಮೋಸ್ಟ್ಲಿ ಖರ್ಗೆ ಕುಟುಂಬದವರು ತಡಿತಾ ಇದ್ದಾರೆ ಅನ್ಸ್ತದೆ. ಹಾಗಾಗಿ ಅಲ್ಲಿಯ ಲಿಟರಸಿ ರೇಟ್ ಅನ್ನೋದು ಅತ್ಯಂತ ಕನಿಷ್ಠ ಮಟ್ಟದಲ್ಲಿದೆ ಅಂತಲೇ ಹೇಳ್ಬಹುದು. ಹಾಗೇನೆ ಪ್ರತಿ ವರ್ಷ SSLC ಮತ್ತು PUC ರಿಸಲ್ಟ್ ಬಂದ ಸಂದರ್ಭದಲ್ಲಿ ನೀವು ಗಮನಿಸಿರ್ತೀರಾ, ಕಲಬುರಗಿ ಜಿಲ್ಲೆ ಯಾವಾಗಲೂ ಕೂಡ ಕೊನೆಯ ಸ್ಥಾನಗಳಲ್ಲಿ ಇರ್ತದೆ. ಆದ್ರೆ ಪ್ರತಿ ಬಾರಿ ಕೂಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಪ್ರಥಮ ಅಥವಾ ದ್ವಿತೀಯ ಸ್ಥಾನದಲ್ಲಿ ಇರ್ತದೆ. ಇದನ್ನ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಯೋಚನೆ ಮಾಡಬೇಕು. ಹಾಗೇನೆ ತಲಾದಾಯದ ಬಗ್ಗೆ ಮಾತಾಡೋದಾದ್ರೆ, ಕಲಬುರಗಿಯ ಜನತೆಯ ತಲಾದಾಯ 1,20,000 ಇದು ವರ್ಷಕ್ಕೆ. ಹಾಗೇನೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರ ತಲಾದಾಯ 4.5 ಲಕ್ಷ ಇದೆ. ಇದನ್ನ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಸ್ವಲ್ಪ ಗಮನಿಸಬೇಕಾಗಿ ಬರ್ತದೆ. ಹಾಗೇನೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದಾರಲ್ಲ, ಕರಾವಳಿ ಜಿಲ್ಲೆಗಳಲ್ಲಿ ಕೋಮು ಗಲಭೆಗಳಿಂದಾಗೆ ಯಾವುದೇ ಇಂಡಸ್ಟ್ರೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದಾರಲ್ಲ, ಇವರ ಜಿಲ್ಲೆ ಅಂದ್ರೆ ಇವ್ರು ಹೇಳೋ ಲೆಕ್ಕದಲ್ಲಿ ಅತ್ಯಂತ ಶಾಂತಯುತವಾದಂತಹ ಜಿಲ್ಲೆಯಲ್ಲಿ ಎಷ್ಟು ಇಂಡಸ್ಟ್ರಿಗಳಿದೆ, ಎಷ್ಟು ITBT ಕಂಪನಿಗಳು ಬಂದಿದೆ. ಸ್ವತಃ ಇವರೇ ITBT ಸಚಿವರಾಗಿರೋದ್ರಿಂದ ಎಷ್ಟು ITBT ಕಂಪನಿಗಳನ್ನ ಇವರು ಕಲಬುರಗಿಗೆ ತಂದಿದ್ದಾರೆ, ಅದನ್ನು ಕೂಡ ಯೋಚನೆ ಮಾಡಬೇಕು. ಹಾಗೇನೆ ಕರಾವಳಿ ಜಿಲ್ಲೆಗಳ ಲಿಟರಸಿ ರೇಟ್ 90% ಇದೆ. ಇದನ್ನ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಸ್ವಲ್ಪ ಯೋಚನೆ ಮಾಡ್ಬೇಕಾಗಿ ಬರ್ತದೆ. ಇದಲ್ಲದೆ ಹೆಲ್ತ್ ಇಂಡಸ್ಟ್ರಿ ಇರಬಹುದು, ಟೂರಿಸಂ ಇಂಡಸ್ಟ್ರಿ ಇರಬಹುದು, ಅಥವಾ ಎಜುಕೇಶನ್ ಗೆ ಸಂಬಂಧಪಟ್ಟಂತ ವಿಷಯ ಇರಬಹುದು, ಹಾಗೇನೆ ಬ್ಯಾಂಕಿಂಗ್ ಸೆಕ್ಟರ್ ಇರಬಹುದು. ಇದೆಲ್ಲದರಲ್ಲೂ ಕೂಡ ಇದು 2 ಡಿಸ್ಟ್ರಿಕ್ಟ್ಗಳು ಟಾಪ್ ನಲ್ಲಿರುವಂತಹ ಡಿಸ್ಟ್ರಿಕ್ಟ್ಗಳು. ಇದನ್ನ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಸ್ವಲ್ಪ ಕಂಪೇರ್ ಮಾಡಿ ನೋಡ್ಬೇಕಾಗ್ತದೆ. ಯಾರಾಗ್ಲಿ ರಜೆಗಳ ಸಂದರ್ಭದಲ್ಲಿ ಯಾವ ಕಡೆ ನೀವು ಪ್ರವಾಸಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ, ನಾನು ಮಂಗಳೂರಿಗೋ ಉಡುಪಿಗೋ ಅಥವಾ ಕಾರವಾರಕ್ಕೋ ಹೋಗ್ತೇನೆ ಅಂತೇಳಿ ಹೇಳ್ತಾರೆ ಹೊರತು ಯಾರು ಕೂಡ ಕಲಬುರಗಿ ನಾನು ಹೋಗ್ತೇನೆ ಅಂತೇಳಿ ಹೇಳೋದಿಲ್ಲ. ಇದ್ರ ಜೊತೆಗೆ ಉಡುಪಿಗೆ ತಾಗಿ ಇರುವಂತಹ ಒಂದು ಕೇವಲ 4-5 ಕಿಲೋಮೀಟರ್ ದೂರದಲ್ಲಿರುವಂತಹ ಇನ್ನೊಂದು ಪುಟ್ಟ ಊರಿನ ಬಗ್ಗೆ ನಾನು ಮಾತಾಡ್ಬೇಕಾಗಿ ಬರ್ತದೆ. ಆ ಊರಿಗೆ ಇಂಟರ್ನ್ಯಾಷನಲ್ ಸಿಟಿ ಅಂತ ಹೇಳ್ತಾರೆ. ಅದ್ಯಾವುದು ಅಂತ ಹೇಳಿದ್ರೆ ಮಣಿಪಾಲ. ಯಾರಾದ್ರೂ ಮಣಿಪಾಲಕ್ಕೆ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ ಆ ಊರು ಯಾವ ರೀತಿಯಾಗಿ ಡೆವಲಪ್ ಆಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅದೊಂದು ಮಿನಿ ಪ್ರಪಂಚ ಅನಿಸ್ತದೆ. ಕಾರಣ ಏನಂತ ಹೇಳಿದ್ರೆ, ಅಲ್ಲಿ ನಿಮ್ಗೆ ಪ್ರಪಂಚದ ಎಲ್ಲಾ ದೇಶದ ವಿದ್ಯಾರ್ಥಿಗಳು ಸಿಗ್ತಾರೆ. ಅಂದ್ರೆ ಎಜುಕೇಶನ್ ವಿಷಯದಲ್ಲಿ ಮಣಿಪಾಲ್ ಅನ್ನೋದು ಆ ಮಟ್ಟಕ್ಕೆ ಬೆಳೆದಿದೆ. ಇದನ್ನ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಸ್ವಲ್ಪ ಗಮನಿಸಬೇಕಾಗಿ ಬರ್ತದೆ. ಹಾಗೇನೆ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ, ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ವಿಜಯ ಬ್ಯಾಂಕ್, ಇದೆಲ್ಲ ಬ್ಯಾಂಕ್ಗಳು ಹುಟ್ಟಿರೋದೇ ಈ 2 ಜಿಲ್ಲೆಗಳಲ್ಲಿ. ಇದನ್ನ ಕೂಡ ಸ್ವಲ್ಪ ಪ್ರಿಯಾಂಕ್ ಖರ್ಗೆ ಅವರು ಯೋಚನೆ ಮಾಡಬೇಕು. ಹಾಗೇನೆ ಕಲಬುರಗಿಯಲ್ಲಿ ಎಷ್ಟು ಬ್ಯಾಂಕ್ಗಳು ಹುಟ್ಟಿದೆ ಆ ಲಿಸ್ಟ್ ಕೂಡ ಕೊಟ್ರೆ ತುಂಬಾ ಒಳ್ಳೇದು ಅನಿಸ್ತದೆ. ನಾನಿರೋದು ಬೆಂಗಳೂರಿನಲ್ಲಿ, ಆದ್ರೆ ನಾನು ಊರಿಗೆ ಹೋದ ಸಂದರ್ಭದಲ್ಲಿ ಬಹಳಷ್ಟು ಬಾರಿ ಗಮನಿಸಿರುವಂತಹ ಒಂದು ಅಂಶ ಏನು ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿರುವಂತಹ ಹಲವಾರು ಜನರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಡಿಸ್ಟ್ರಿಕ್ಟ್ ಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಅವರು ತಮ್ಮ ಮಕ್ಕಳನ್ನ ಆ ಜಿಲ್ಲೆಗಳಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಅಲ್ಲಿ ಕಳಿಸ್ಕೊಡ್ತಾರೆ? ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಎಜುಕೇಶನ್ ಸಿಸ್ಟಮ್ 6 ಮಟ್ಟದಲ್ಲಿದೆ. ಅದಕ್ಕಾಗಿ ಆ ಜಿಲ್ಲೆಗಳಿಗೆ ಕಳಿಸ್ಕೊಡ್ತಾರೆ. ಒಂದ್ ವೇಳೆ ಪ್ರಿಯಾಂಕ್ ಖರ್ಗೆ ಅವರು ಹೇಳುವ ರೀತಿಯಲ್ಲಿ ಈ ಜಿಲ್ಲೆಗಳಲ್ಲಿ ಕೋಮುವಾದ ಅನ್ನೋದು ತಾಂಡವ ಆಡ್ತಾ ಇದ್ರೆ ಯಾಕೆ ಇವ್ರು ತಮ್ಮ ಮಕ್ಕಳನ್ನ ಈ ಜಿಲ್ಲೆಗಳಿಗೆ ಕಳಿಸ್ಕೊಡ್ತಾರೆ?
ಹಾಗೇನೆ ಪ್ರವಾಸಿಗರು ಯಾಕೆ ಈ ಜಿಲ್ಲೆಗಳಿಗೆ ಹೋಗ್ತಾರೆ, ಅದ್ರ ಬದಲಿ ಕಲಬುರ್ಗಿಗೆ ಹೋಗ್ತಾ ಇದ್ರು, ಯಾಕಂದ್ರೆ ತುಂಬಾ ಶಾಂತವಾಗಿರುವಂತಹ ಜಿಲ್ಲೆ, ಅಲ್ಲಿಗೆ ಹೋಗ್ಬೋದಿತ್ತು. ಆದ್ರೆ ಅವ್ರು ಯಾರು ಕೂಡ ಕಲಬುರ್ಗಿ ಕಡೆ ಹೋಗೋದಿಲ್ಲ, ಈ ಜಿಲ್ಲೆಗಳ ಕಡೆನೆ ಹೋಗ್ತಾ ಇದ್ದಾರೆ. ಇದಕ್ಕೆ ಕೂಡ ಉತ್ತರವನ್ನ ಪ್ರಿಯಾಂಕ್ ಖರ್ಗೆ ಅವರು ಹುಡುಕ್ಬೇಕಾಗಿ ಬರ್ತದೆ. ಇದೆಲ್ಲೋದ್ರ ಜೊತೆಗೆ ಇನ್ನೊಂದು ವಿಷಯವನ್ನ ನಾವು ಹೇಳಬೇಕಾಗ್ತದೆ. ಅದೇನು ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರಬಹುದು ಅಥವಾ ಅತ್ಯಂತ ಅಭಿವೃದ್ಧಿ ಹೊಂದಿರುವಂತಹ ಜಿಲ್ಲೆಗಳ ಪಟ್ಟಿಯನ್ನು ತೆಗೆದ್ರೆ ಅದರಲ್ಲಿ ಮೊದಲಿಗೆ ಬೆಂಗಳೂರು ಬಂದೇ ಬರ್ತದೆ. ನಿಮ್ಗೆ ಗೊತ್ತಿದೆ, ಕ್ಯಾಪಿಟಲ್ ಸಿಟಿ ಬಂದೇ ಬರ್ತದೆ. ಅದಾದ್ಮೇಲೆ 2 ಮತ್ತು 3ನೇ ಸ್ಥಾನದಲ್ಲಿರೋದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು. ಆದ್ರೆ ಇವರ ಕಲಬುರಗಿ ಜಿಲ್ಲೆ ಯಾವ ಸ್ಥಾನದಲ್ಲಿದೆ ಅನ್ನೋದನ್ನ ಇವರು ಸ್ವಲ್ಪ ಕಂಪೇರ್ ಮಾಡಿ ನೋಡೋದು ಒಳ್ಳೇದು. ನಿಮ್ಗೆ ಗೊತ್ತಿರ್ಬೋದು, ಕಲಬುರಗಿ ಜಿಲ್ಲೆ ಅನ್ನೋದು 25-30 ಇದರ ಮಧ್ಯೆ ಇರ್ತದೆ ಹೊರತು ಅದಕ್ಕಿಂತ ಮೇಲೆ ಯಾವತ್ತೂ ಬರೋದಿಲ್ಲ. ಆದ್ರಿಂದ ತಮ್ಮ ಜಿಲ್ಲೆಯನ್ನ ಹೇಗೆ ಉದ್ಧಾರ ಮಾಡಬೇಕು, ಈಗ ನನ್ನ ಕೈಲಿ ಪವರ್ ಇದೆ, ನನ್ನಲ್ಲಿರುವಂತಹ ಪವರ್ನ ಉಪಯೋಗಿಸ್ಕೊಂಡು ಈ ಜಿಲ್ಲೆಯನ್ನ ಯಾವ ರೀತಿಯಾಗಿ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಅದನ್ನ ಸ್ವಲ್ಪ ಯೋಚನೆ ಮಾಡಬೇಕು. ಅದೆಲ್ಲದನ್ನು ಬಿಟ್ಟು ಕರಾವಳಿ ಜಿಲ್ಲೆಗಳಲ್ಲಿ ಕೋಮುದ್ ಗಲಭೆಗಳಿಂದಾಗಿ ಯಾವುದೇ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ, ಆ ಜಿಲ್ಲೆಯವರು ಸರಿ ಇಲ್ಲ, ಆ ಜಿಲ್ಲೆಯನ್ನ RSS ನವರು ಮತ್ತು ಬಿಜೆಪಿಯವರು ಹಾಳು ಮಾಡಿ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಒಂದಿಷ್ಟು ಜನರ ಎದುರುಗಡೆ ಕೂತ್ಕೊಂಡು ಮಾತಾಡೋದನ್ನ ಪ್ರಿಯಾಂಕ್ ಖರ್ಗೆ ಅವರು ಬಿಡೋದು ಒಳ್ಳೇದು. ಯಾವುದೇ ರೀತಿಯಾದಂತಹ ಉತ್ತಮ ಫೆಸಿಲಿಟೀಸ್ ಇಲ್ಲದೆ ಇರುವಂತಹ ಊರು ಯಾವ್ದಾದ್ರು ಇದ್ರೆ ಅದು ಕಲಬುರ್ಗಿ ಅಂತಲೇ ಹೇಳ್ಬಹುದು. ಆ ಕಲಬುರ್ಗಿ ಉದ್ಧಾರ ಆಗದೆ ಇರಲಿಕ್ಕೆ ಪ್ರಮುಖ ಕಾರಣ ಯಾರು? ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ತಂದೆಯನ್ನ ಕೇಳೋದು ಒಳ್ಳೇದು ಅನಿಸ್ತದೆ. ಹಾಗೇನೆ ಇದೇ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನೊಂದು ಬಿಟ್ಟಿ ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಅದೇನು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಬಿಡುವು ಮಾಡ್ಕೊಂಡು 1 ತಿಂಗಳ ಮಟ್ಟಿಗೆ ನೀವು ಉಡುಪಿ ಮತ್ತು ಮಂಗಳೂರಿನಲ್ಲಿ ಹೋಗಿ ಕೂತ್ಕೊಳ್ಳಿ. ಅಲ್ಲಿಯ ವ್ಯವಸ್ಥೆಗಳು ಯಾವ ರೀತಿ ಇದೆ, ಅಲ್ಲಿಯ ಜನರು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ, ಎಲ್ಲದಕ್ಕಿಂತ ಪ್ರಮುಖವಾಗಿ ಅಲ್ಲಿಯ ಸಾರಿಗೆ ವ್ಯವಸ್ಥೆ ಯಾವ ರೀತಿ ಇದೆ, ಅಲ್ಲಿ ಬಸ್ಗಳನ್ನ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾರೆ, ಹಾಗೇನೆ ಅಲ್ಲಿಯ ಜನತೆ ಕಾನೂನಿಗೆ ಎಷ್ಟು ಬೆಲೆ ಕೊಡ್ತಾರೆ, ಇದೆಲ್ಲದನ್ನು ಇವ್ರು ನೋಡ್ಬೇಕಾಗ್ತದೆ. ಅದ್ರ ಜೊತೆಗೆ ಈ 2 ಜಿಲ್ಲೆಗಳು ಶೈಕ್ಷಣಿಕವಾಗಿ ಇಷ್ಟೊಂದು ಮೇಲ್ ಬರ್ಲಿಕ್ಕೆ ಕಾರಣ ಏನು ಅದನ್ನ ಕೂಡ ನೋಡ್ಬೇಕು. ಅದ್ರ ಜೊತೆಗೆ ಅಲ್ಲಿಯ ಸರ್ಕಾರಿ ಶಾಲೆಗಳು ಕೂಡ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಅಲ್ಲಿ ಹೋಗಿ ಸ್ಟಡಿ ಮಾಡೋದು ಒಳ್ಳೇದು. ಇಲ್ಲಿ ಸರ್ಕಾರಿ ಶಾಲೆ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಲ್ಲಿರುವಂತಹ ಸರ್ಕಾರಿ ಶಾಲೆಗಳು ಬೆಂಗಳೂರಿನಲ್ಲಿರುವಂತಹ ಖಾಸಗಿ ಶಾಲೆಗಳಿಗಿಂತಲೂ ಉತ್ತಮವಾಗಿ ಕಾರ್ಯನಿರ್ವಹಿಸ್ತವೆ. ಎಲ್ಲದಕ್ಕೆಲ್ಲೂ ಪ್ರಮುಖವಾಗಿ ಅಲ್ಲಿರುವಂತಹ ಶಿಕ್ಷಕರು ಕೂಡ ಅಷ್ಟೇ ತಮ್ಮ ಶಾಲೆಗೆ ಬರುವಂತಹ ಮಕ್ಕಳ ಬಗ್ಗೆ ತುಂಬಾ ವಿಶೇಷ ಆಸ್ಥೆಯನ್ನು ವಹಿಸಿ ಅವರಿಗೆ ಉತ್ತಮ ಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಆದ್ರಿಂದಾಗಿ ಪ್ರತಿ ಬಾರಿ ಕೂಡ ಅಷ್ಟೇ PUC ಮತ್ತು SSLCಯಲ್ಲಿ ಉತ್ತಮವಾದಂತಹ ಫಲಿತಾಂಶ ಈ 2 ಜಿಲ್ಲೆಗಳಿಗೆ ಬರ್ತಾ ಇದೆ. ಇದನ್ನ ಪ್ರಿಯಾಂಕ್ ಖರ್ಗೆ ಅವರು ಕೂತ್ಕೊಂಡು ಮನನ ಮಾಡಬೇಕು. ನಂತರ ಅದನ್ನ ಕಲಬುರಗಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ತುಂಬಾ ಒಳ್ಳೇದು. ಆ ಜಿಲ್ಲೆ ಕೂಡ ನಮ್ಮ ರಾಜ್ಯದಲ್ಲಿದೆ. ಆ ಜಿಲ್ಲೆ ಉದ್ಧಾರ ಆದ್ರೆ ಒಳ್ಳೇದಾದ್ರೆ ನಮ್ಗೆ ಬಹಳಷ್ಟು ಸಂತೋಷ. ಹಾಗೇನೆ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಕೂಡ ನಮ್ಗೆ ಉತ್ತಮ ಅಭಿಪ್ರಾಯ ಬರ್ತದೆ. ಅದೆಲ್ಲೋದನ್ನ ಬಿಟ್ಟು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಿಂತ್ಕೊಂಡು ಅಲ್ಲಿರುವ ಜನರು ಚಪ್ಪಾಳೆ ಹೊಡಿತಾರೆ ಅಂತ ಹೇಳ್ಕೊಂಡು ಈ ಕರಾವಳಿ ಜಿಲ್ಲೆಗಳನ್ನ ದೂರೋದನ್ನ ಬಿಡೋದು ಬಹಳ ಉತ್ತಮ ಅನಿಸ್ತದೆ. ತಮ್ಮ ಜಿಲ್ಲೆ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಮುಂದಿನ ದಿನಗಳಲ್ಲಿ ಆ ಜಿಲ್ಲೆಯ ಜನತೆ ಕೂಡ ಇವ್ರ ಬಗ್ಗೆ ಉತ್ತಮ ಅಭಿಪ್ರಾಯವನ್ನು ಮೂಡಿಸ್ಕೊಳ್ತಾರೆ. ಅದಕ್ಕೆ ಬದಲಾಗಿ ಬೇರೆ ಜಿಲ್ಲೆಗಳ ಬಗ್ಗೆ ಮಾತಾಡೋ ಮುಖಾಂತರ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಮರ್ಯಾದೆಯನ್ನ ಹರಾಜು ಹಾಕೊಳ್ತಾ ಇದ್ದಾರೆ ಅಂತಕೊಂಡು ಹೇಳಬಹುದು. ಇಲ್ಲಿ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಸಾಮಾನ್ಯವಾಗಿ ಉಪಯೋಗಿಸುವಂತ ಮಾತು ಅದೇನು ಅಂತ ಹೇಳಿದ್ರೆ, ತನ್ನ ತಟ್ಟೆಯಲ್ಲಿ ಹೆಗ್ಗಣ ಸತ್ತು ಬಿದ್ದಿದೆ, ಆದ್ರೆ ಪಕ್ಕದವರ ತಟ್ಟೆಯಲ್ಲಿ ನೊಣ ಸತ್ತು ಬಿದ್ದಿರೋದನ್ನ ನೋಡಿ ಅವರಿಗೆ ಇವರು ಹೇಳ್ತಾರಂತೆ ನೊಣ ಸತ್ತು ಬಿದ್ದಿದೆ ನೋಡು ಅಂತೇಳಿ. ಅದೇ ರೀತಿಯಾದಂತಹ ಪರಿಸ್ಥಿತಿ ಪ್ರಿಯಾಂಕ್ ಖರ್ಗೆ ಅವರದ್ದಾಗಿದೆ. ಆದ್ರಿಂದ ಮುಂದಿನ ದಿನಗಳಲ್ಲಾದ್ರೂ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಜಿಲ್ಲೆಯನ್ನ ಹೇಗೆ ಉದ್ಧಾರ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯತತ್ಪರರಾಗೋದು ಒಳ್ಳೇದು. ಅದಕ್ಕೆ ಬದಲಾಗಿ ನಾವು ಮಾತ್ರ ಉದ್ಧಾರ ಆದ್ರೆ ಸಾಕು, ಜಿಲ್ಲೆ ಮಾತ್ರ ಹೀಗೆ ಇರಲಿ ಅಂತೇಳಿ ಯೋಚನೆ ಮಾಡೋದನ್ನ ಬಿಟ್ರೆ ತುಂಬಾ ಉತ್ತಮ ಅನಿಸ್ತದೆ. ಆದ್ರೆ ಯಾವಾಗ್ಲೂ ಕೂಡ ಪ್ರಚಾರದಲ್ಲಿ ಇರ್ಲಿಕ್ಕೆ ಇಷ್ಟಪಡುವಂತಹ ಪ್ರಿಯಾಂಕ್ ಖರ್ಗೆ ಅವರು ಮುಂದಿನ ದಿನಗಳಲ್ಲಿ ತಮ್ಮ ನಡವಳಿಕೆಗಳನ್ನ ಬದಲಾಯಿಸ್ಕೊಳ್ತಾರ ಅಂತ ಹೇಳಿದ್ರೆ ಖಂಡಿತವಾಗಿ ಸಾಧ್ಯ ಇಲ್ಲ ಅನಿಸ್ತದೆ. ನಿಮ್ಗೆ ಅನಿಸ್ತದೆ ಪ್ರಿಯಾಂಕ್ ಖರ್ಗೆ ಅವರು ಏನಾದ್ರೂ ಬದಲಾಗಬಹುದಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ತರದಲ್ಲೇ ಡೆವಲಪ್ ಆಗಲಿ ಅಂತಕೊಂಡು ನಾನು ಹಾರೈಸ್ತೇನೆ. ನಿಮ್ಗೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.